ನೋಡಿ, ಭಾರತದ ನಾವು ಇತಿಹಾಸವನ್ನು ಗಮನಿಸಿದ್ರೆ ನಮ್ಮ ದೇಶದಲ್ಲಿ ಸಾವಿರಾರು ಯುದ್ಧಗಳು ನಡೆದಿದ್ದಾವೆ, ಅಂತರ್ಯುದ್ಧಗಳು ನಡೆದಿದ್ದಾವೆ. ಅದು ಹೆಣ್ಣಿಗಾಗಿ, ಸಾಮ್ರಾಜ್ಯ ವಿಸ್ತರಣೆಗಾಗಿ, ದ್ವೇಷಕ್ಕಾಗಿ ಯುದ್ಧಗಳು ನಡೆದಿದ್ದಾವೆ. ಭಾಷೆ ಕಾರಣಕ್ಕೆ ನಡೆದಿಲ್ಲ. ಯಾಕೆಂದರೆ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಇದ್ದಿದ್ದು ಭಾಷಾ ಬಾಂಧವ್ಯ. ಚಾಲುಕ್ಯರು ಉತ್ತರ ಭಾರತವನ್ನು ಆಳಿದ್ರು, ಮಧ್ಯ ಭಾರತವನ್ನು ಆಳಿದ್ರು. ಆದರೆ ಅಲ್ಲಿಯ ಭಾಷೆಗಳನ್ನು ಗೌರವಿಸಿದರು. ಚೋಳರು ದಕ್ಷಿಣ ಭಾರತವನ್ನು ಆಳಿದ್ರು, ಕರ್ನಾಟಕನೂ ಸೇರಿ. ತಮಿಳನ್ನ ಕರ್ನಾಟಕದ ಮೇಲೆ ಹೇರಲಿಲ್ಲ. ಹೊಯ್ಸಳ ಸಾಮ್ರಾಜ್ಯ ತಮಿಳುನಾಡಿನ ಬಹುಭಾಗವನ್ನು ಆವರಿಸ್ಕೊಂಡಿತ್ತು, ಉತ್ತರ ಭಾಗವನ್ನು. ಆದರೆ ನಾವು ಕನ್ನಡವನ್ನು ಅಲ್ಲಿಯ ಜನರ ಮೇಲೆ ಹೇರಲಿಲ್ಲ. ಇಲ್ಲಿರೋದು ಭಾಷಾ ಬಾಂಧವ್ಯ. ಭಾರತದ ಪರಸ್ಪರ ಭಾಷೆಗಳು ಬಾಂಧವ್ಯವನ್ನು ಹೊಂದಿದ್ದಾವೆ. ಅದಕ್ಕೇ ರಾಷ್ಟ್ರಕವಿ ಕುವೆಂಪು ಅವರು ನಾಡಗೀತೆಯನ್ನು ರಚಿಸೋ ಸಂದರ್ಭದಲ್ಲಿ ಭಾರತ ಜನನೀಯ ತನುಜಾತೆ ಜಯೇ ಹೇ ಕರ್ನಾಟಕ ಮಾತೆ ಅಂತ ಹೇಳಿದರು. ಅಂದರೆ ತಾಯಿ ಭಾರತೀಯ ಮಕ್ಕಳು ನಾವೆಲ್ಲರೂ ಅನ್ನೋದನ್ನು. ಹಾಗಾಗಿ ಭಾಷೆ ಬೆಂಕಿ ಹಚ್ಚೋದಕ್ಕೆ ಕಾರಣ ಆಗಬಾರ್ದು. ಇಲ್ಲಿ ಬಾಂಧವ್ಯದ ಬೆಸುಗೆ ಇದೆ, ತಾಯಿ ಭಾರತೀಯ ಮಕ್ಕಳು ಅನ್ನುವಂಥ ಸಂಬಂಧ ಇದೆ. ಹಾಗಾಗಿ ಕಿಡಿಗೇಡಿಗಳು ಈ ಒಂದು ಸಂಬಂಧಕ್ಕೆ ಹುಳಿ ಹಿಂಡುವ ಕೆಲಸ ಮಾಡಿದರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು. ಹಾಗಂತ ನಾವು ಇನ್ನೊಂದು ಭಾಷೆಯನ್ನು ದ್ವೇಷಿಸಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಭಾಷೆಯನ್ನು ನಾವು ಪ್ರೀತಿಸೋಣ, ಇನ್ನೊಂದು ಭಾಷೆಯನ್ನು ಗೌರವಿಸೋಣ. ಅವು ಕೂಡ ನಮ್ಮ ಭಾರತದ ಸಹೋದರ ಭಾಷೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಭಾಷಾ ಬಾಂಧವ್ಯವನ್ನು ಗಟ್ಟಿಗೊಳಿಸುವಂಥ ಕೆಲಸ ಮಾಡೋಣ. ಭಾಷಾ ಬಾಂಧವ್ಯವನ್ನು ಕೆಡಿಸ್ಬೇಕು ಅಂತಲೇ ಕೆಲವರು ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂಥವ್ರ ಬಗ್ಗೆ ಎಚ್ಚರ ವಹಿಸೋಣ. ಇಲ್ಲಿರುವಂಥ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಕೆಲಸ ಮಾಡೋಣ. ಇನ್ನೊಂದು ವಿಶೇಷತೆ ಏನು ಅಂದರೆ, ಭಾರತದ ಎಲ್ಲ ಭಾಷೆಗಳಲ್ಲಿ ಸಾಮಾನ್ಯ ಶಬ್ದಗಳು ಬಳಕೆಯಲ್ಲಿದ್ದಾವೆ. ನಮ್ಮ ವ್ಯಾಕರಣ ಸಾಮಾನ್ಯ, ನಮಗಿರುವಂಥ ವ್ಯಾಕರಣ ಬೇರೆ ಬೇರೆ ಇಲ್ಲ. ಮೂಲಾಕ್ಷರಗಳು ಸಾಮಾನ್ಯ. ನಾವೇನು ಯಾವುದನ್ನು ಆ ಈ ಹೇಳ್ತೀವಲ್ಲ, ಅದು ಎಲ್ಲ ಭಾರತೀಯ ಭಾಷೆಗಳಲ್ಲೂ ಒಂದೇ ಇದೆ. ಲಿಪಿ ಮಾತ್ರ ಬೇರೆ ಇದೆ. ಉಚ್ಚಾರಣೆಯ ಸ್ವರೂಪದಲ್ಲಿ ಬದಲಾವಣೆ ಇದೆ. ಮತ್ತು ಭಾರತದ ಎಲ್ಲ ಭಾಷೆಗಳಲ್ಲೂ 50%ಕ್ಕೂ ಹೆಚ್ಚು ಸಾಮಾನ್ಯ ಶಬ್ದಗಳಿದ್ದಾವೆ. ಇದು ಏನನ್ನು ಸೂಚಿಸುತ್ತೆ ಅಂದರೆ, ಇಲ್ಲಿರೋದು ಬಾಂಧವ್ಯದ ಬೆಸುಗೆ ಅನ್ನೋದನ್ನು ಸೂಚಿಸುತ್ತೆ. ಹಾಗಾಗಿ ಆ ಬಾಂಧವ್ಯವನ್ನು ಗಟ್ಟಿಗೊಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋದ್ರಿಂದ ರಾಷ್ಟ್ರೀಯತೆಯ ಭಾವನೆ ಗಟ್ಟಿಯಾಗುತ್ತೆ. ಆ ನೆಲೆಯಲ್ಲಿ ನಮ್ಮ ಭಾಷೆಯ ಬಗ್ಗೆ ನಾವು ಅಭಿಮಾನವನ್ನು ಇಟ್ಕೊಂಡು ಭಾಷಾ ದ್ವೇಷಿಗಳ ಬಗ್ಗೆ ಎಚ್ಚರ ವಹಿಸೋಣ. ಅವ್ರ ಮೇಲೆ ಸರ್ಕಾರ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಹಾಗಂತ ಇನ್ನೊಂದು ಭಾಷೆಯನ್ನು ದ್ವೇಷಿಸಬೇಕಾದ ಅವಶ್ಯಕತೆ ಇಲ್ಲ.